ದೇವ್ರು ಇಲ್ಲೇ ಇದ್ದಾರೆ, ಊರವರೆಲ್ಲ ಇಲ್ಲೇ ಇದ್ದಾರೆ, ಸ್ವಾಮೀಜಿನೂ ಬಂದಿದ್ದಾರೆ. ಇವಾಗ ಯಾರಿಗೆ ಕಾಯ್ತಾ ಇದೀವಿ? ಹಲೋ, ಪೂಜೆ ಶುರು ಮಾಡ್ಬೇಕು ಅಂದ್ರೆ ದೇವ್ರು ಪೂಜಾರಿ ಇದ್ರೆ ಸಾಕಾಗಲ್ಲ, ಇನ್ನೊಬ್ರು ಬೇಕಾಗುತ್ತೆ. ಇನ್ನೊಬ್ರ? ಹೌದು, ಮತ್ತೆ ಮೊದಲನೇ ಕಾಯಿನು ಅವರೇ ಹೊಡಿಬೇಕು, ಮೊದಲನೇ ಪೂಜೆನೂ ಅವರೇ ಮಾಡ್ಬೇಕು. ಯಾರಯ್ಯ ಅದು? ದೊಡ್ಡ ವ್ಯಕ್ತಿನ? ಯಾರ ಹೆಸರು ಹೇಳಿದ್ರೆ ಊರು ಜನಗಳೆಲ್ಲ ಕಕ್ಕ ಬಿಕ್ಕಿಯಾಗಿ ಸಂತೋಷ ಪಡ್ತಾರೋ, ಯಾರ ಹೆಸರು ಹೇಳಿದ್ರೆ ಹಾಲ್ ಕುಡಿಯೋ ಚಿಕ್ಕ ಮಗು ಕೂಡ ಓಡಿ ಬಂದು ನೃತ್ಯ ಮಾಡಲು ಶುರು ಮಾಡುತ್ತೋ, ಯಾರ ಹೆಸರು ಹೇಳಿದ್ರೆ ಸ್ಮಶಾನದಲ್ಲಿರೋ ಶವ ಕೂಡ ಎದ್ದು ನಿಂತು ನೃತ್ಯ ಮಾಡುತ್ತೋ, ಅವನೇ ಕಣೋ, ಅವನೇ ನಮ್ಮ ಬೂಟ್ ಕಟ್ ಬಾಲರಾಜು. ನೀವ್ ಕನ್ಸ ಏನೋ ಬೆಳಗ್ಗೆನೆ ಸಾಯಿಸ್ತೀನಿ ಅಂತಿದ್ಯಾ? ಏನೋ ಲವ್ ಮಗ, ಊರ್ನವರೆಲ್ಲ ನಾನ್ ಗಣೇಶನ್ ಪೂಜೆ ಮಾಡು ಅಂತ ಎಲ್ರು ಒಂದೇ ಗೋಳಾಡ್ತವ್ರೆ ಕಣೋ. ದೊಡ್ಡ ದೊಡ್ಡ ಡೋಲ್ಗಳು, ಹಂಗಾಮ ಮಾಮೂಲಾಗಿಲ್ಲ ಕಣೋ. ಇವನ್ಗಿನ್ನೂ ಕುಡ್ದಿರೋದು ಇಳ್ದಂಗಿಲ್ವಾ? ನಾನ್ ಹೇಳದ್ ಕೇಳಲೆ, ನಾನ್ ಬುಲೆಟ್ ಬೈಕ್ ಅಲ್ಲಿ ಸ್ಟೈಲ್ ಆಗಿ ಬರ್ತಾ ಇದ್ರೆ ಮೈ ಮೇಲೆ ಹೂ ಆಗ್ತಾ ಇದಾರೆ ಕಣೋ. ಏನೋ ಆದ್ರೆ ಒಂದ್ ಗಂಟೆಲ್ಲನೆ ಯಾವನ ದರಿದ್ರದವನ್ ಬಂದು ಸಗಣಿ ಹಾಕ್ಬಿಟ್ಟ ಕಣ. ಈ ಕನ್ಸನ್ನೆಲ್ಲ ಬಿಟ್ಟಾಕು. ನೀನ್ ನಿಜವಾಗ್ಲೂ ಗಣೇಶನ್ ತಂದಿಲ್ಲ ಅನ್ಕೋ, ಆಗ 100% ಮುಗಕ್ ಸಗಣಿ ಹಾಕಿ ಹಾಕ್ತಾರೆ. ದುಡ್ಡು ಕೊಡ, ತರ್ತೀನಿ. ಏನು ದುಡ್ಡುಗಳ? ಆಗೋ ಅಲ್ಲಿದೆ, ತಗೋ ಹೋಗು. ಲೇ, ಊರ್ನವ್ರ ಆಸೆ ಎಲ್ಲ ಸೀಸ್ದಲ್ಲಿ ಹಾಕಿದಿರಲ್ಲೋ, ದೇವ್ರ ಚಂದ ದುಡ್ಡಲ್ಲಿ ಕುಡಿತೀರಲ್ಲ, ನಾಚಿಕೆ ಇಲ್ವೇನ್ರ? ಶುರು ಮಾಡಿದ್ದೆ ನೀನು, ನಮ್ಗೆ ಯಾಕೋ ಬೈತಿದ್ಯಾ? ನಾನ್ ಶುರು ಮಾಡ್ದೆ, ನೀನ್ ತಡಿಬೋದಿತ್ತ? ನಾವು ತಡಿಬೇಕಂತಾನೆ ಇದ್ವಿ, ಆದ್ರೆ ನೀನೆ ತಡಿಬೇಡ ಕಣೋ, ಫುಲ್ ಆಗ್ಬೇಕು ಅಂತ ದೊಡ್ಡದಾಗಿ. ಈಗ ಫುಲ್ ತಂದೆ ಆಗೋಯ್ತು. ಇವಾಗ ಏನ್ ಮಾಡೋದು? ದೇವ್ರ ಹೇಗೋ ತರೋದು, ಊರವರೆಲ್ಲ ಬಾಯಿಗೆ ಬಂದಾಗ ಮಾತಾಡ್ತಾರೆ. ಸರಿ, ಆ ದೇವ್ರನ್ನ ನೋಡ್ಕೊಳ್ಳೋದಕ್ಕೆ ನನ್ ದೇವತೆ ಇದ್ದಾಳೆ. ಲೈ, ಆ ಡೆಕೋರೇಷನ್ ಅವ್ರಿಗೆ ಅಡ್ವಾನ್ಸ್ ಕೊಟ್ಟಿದ್ಯಲ್ವನ, ಅವ್ರಿಗೆ ಹೋಗಿ ಕರ್ಕೊಂಡ್ ಬರೋ, ಹೋಗು. ಲೇ ಶಂಕರ, ಎದ್ದಾಳು. ನೀನ್ ನಿದ್ರೆ ಮುಗ್ದೋನೆ, ಅದಿರ್ಲಿ, ಆ ತಮಟೆ ಬಾರ್ಸೋರಿಗೆ ಕರ್ಕೊಂಡ್ ಬರೋ. ಲೈ, ಆ ಮದ್ವೆಗ್ ಬಾರ್ಸೋರಲ್ಲ ಕಣೋ, ಸತ್ತಾಗ ಬಾರಿಸ್ತಾರಲ್ಲ, ಅವ್ರನ್ನ ಕರ್ಕೊಂಡ್ ಬರೋ. ಸರಿ, ಬಂದಿರು. ಬೇಗ ಹೋಗು. ಅಬ್ಬಬ್ಬಾ, ಏನು ಇಷ್ಟೊಂದ್ ಸುಂದರವಾಗಿದ್ಯಾ? ನಿನ್ನ ಅಂದಕ್ಕೆ ಎಲ್ರೂ ಸೋತ್ ಹೋಗ್ತಾರ ಗೊತ್ತಾ? ಎಷ್ಟು ಮುದ್ದಾಗಿದ್ಯಾ. ಅಮ್ಮ ಮಹಾಲಕ್ಷ್ಮಿ, ಯಾಕೋ ಕಾಲಕ್ ಬೀಳ್ತಿದ್ಯಾ? ನಿನ್ ಹತ್ರ ಕೆಲ್ಸ ಇದೆ ಕಣೆ. ಅನ್ಕೊಂಡೆ ಏನೋ ಇರುತ್ತೆ ಅಂತ. ಏನ್ ವಿಷಯ? ನಮ್ಮಮ್ಮ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಬಂದ್ಲು ಕಣೆ. ಅದಕ್ ನನ್ ಹತ್ರ ಯಾಕೋ ಬಂದೆ? ನನಗ್ ಲಕ್ಷ್ಮಿ ಆಗ್ಲಿ ಮಹಾಲಕ್ಷ್ಮಿ ನೀನೇ ಅಲ್ವೇನೆ? ಓ, ಬಿಸ್ಕೆಟ್ ಹಾಕೋದ್ ನಿಲ್ಲಿಸ್ತೀಯಾ? ಸರಿ ಆಯ್ತು, ವಿಷಯ ಏನು ಹೇಳಿ. ಅದು ಗಾಂಧಿ ತಾತ ನಗ್ತಾ ಇದ್ರೆ ನೋಡ್ಬೇಕನ್ನಿಸ್ತಿದೆ ಕಣೆ. ಹೋಗಿ ಬಸ್ ಕೆಳಗ್ ಮಲ್ಕೋ, ನರ್ಕಕ್ ಹೋಗೋ ದಾರಿಯಲ್ಲಿ ಸ್ವರ್ಗ ಸಿಗುತ್ತೆ, ಅಲ್ಲಿರ್ತಾನೆ ಗಾಂಧಿ ತಾತ, ಹೀ ಅಂತ ನಗ್ತಾನೆ. ನೀನ್ ಅಜ್ಜಿ ಸುಮ್ನಿರೋ. ಗಾಂಧಿ ತಾತ ನಿಮಗ್ ತುಂಬಾ ಹತ್ತಿರದ ಸಂಬಂಧ ಅಂತಲ್ವಾ? ಇದಲ್ಲ ಕಣೆ, ಗಾಂಧಿ ತಾತ ಇನ್ನೂ ರಿಚ್ ಆಗಿರ್ಬೇಕು. ಇನ್ ಸ್ವಲ್ಪ ರಿಚ್ ಆಗಿ. ಹೌದು, ನಿನಗ್ ದುಡ್ಡು ಯಾಕೆ? ಗಣಪತಿ ತಂದು ಕೂರಿಸ್ಬೇಕು, ಪ್ರಸಾದ ಹಂಚಬೇಕು, ಇದೆಲ್ಲ ಫ್ರೀ ಆಗುತ್ತೇನೆ. ಊರವರೆಲ್ಲ ಚಂದ ಕೊಟ್ರಲ್ಲ, ಅದು ಅದನ್ ಕುಡಿದು ಖಾಲಿ ಮಾಡಿರ್ತಾನೆ. ಅಯ್ಯೋ, ನಿನ್ ಕೈಗೆ ನಾನ್ ದುಡ್ಡು ಕೊಡಲ್ಲ, ಹೋಗು. ಕೊಡಲಿ, ಆ ಗಣಪತಿ ಹತ್ರ ಚೆನ್ನಾಗಿ ಬೇಡ್ಕೋತೀನಿ, ನಿನಗೇನು ಕಷ್ಟ ಬರಬಾರ್ದು ಅಂತ. ಅದೇನೋ ನಿನ್ಗೆ ಬರ್ಬಾರ್ದು ಅಂತ ಬೇಡ್ಕೊಳ್ಳೋ. ನನಗೇನಾದ್ರೂ ಕಷ್ಟ ಬಂದ್ರೆ ನೀನ್ ಇದೆಯಾ ಅಲ್ವೇನೆ ನೋಡ್ಕೊಳ್ಳೋದಿಕ್ಕೆ. ಬರ್ತೀನಿ. ಏನೋ ಇವ್ನ್ ಎಲ್ ಸಿಕ್ಕಿದ್ನಮ್ಮ ನಿನಗೆ? ಅವಶ್ಯಕತೆ ಬಿದ್ರೆ ಕಾಲಿಗೆ ಬೀಳ್ತಾನೆ, ಅವಶ್ಯಕತೆ ಮುಗಿದ್ಮೇಲೆ ಕಾಲರ್ ಏರಿಸ್ಕೊಂಡು ಹೋಗ್ತಾನೆ. ಅವ್ನ್ ಬೇರೆನೆ ಬಿಡೆ, ಮನ್ಸಲ್ಲೇನು ಇಟ್ಕೊಳ್ಳಲ್ಲ, ಆರಾಮಾಗಿರ್ತಾನೆ. ಅದಕ್ಕೆ ಅವ್ನ್ ಫ್ರೆಂಡ್ಶಿಪ್ ನನಗಿಷ್ಟ.
एक लड़की एक लड़का कभी दोस्त नहीं बनता